ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 4, ಸಂಚಿಕೆ 35, ಅಕ್ಟೋಬರ್ 15, 2020. ಜಾಣ ಅರಿಮೆ. ಬಹುಶಃ ಜೀವಿ ವಿಜ್ಞಾನಿಗಳಿಗೆ ಹಾಗೂ ವಿಜ್ಞಾನ ಜಗತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅವರ ಪರಿಚಯ ಮಾಡಿಕೊಡಬೇಕಿಲ್ಲ. ಪ್ರಾಣಿಗಳಲ್ಲಿ ಸಮಾಜ ಹೇಗೆ ರಚನೆಯಾಗಿರುತ್ತದೆ ಎನ್ನುವ ಬಗ್ಗೆ ಸಮಾಜ ಜೀವಿ ಪ್ರಾಣಿಗಳಾದ ಇರುವೆ, ಕಣಜ ಹಾಗೂ ಜೇನುನೊಣಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದಂತಹ ವಿಜ್ಞಾನಿ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಪ್ರೊಫೆಸರ್ ಆಗಿದ್ದ ಇವರು ಹಲವು ಉನ್ನತ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಥವಾ ಇನ್ಸಾದಂತಹ ಪ್ರತಿಷ್ಠಿತ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ರೊಫೆಸರ್ ಗದಕ್ಕರ್ ಇತ್ತೀಚೆಗೆ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ವಿಜ್ಞಾನ, ಸಮಾಜ ಹಾಗೂ ಪ್ರಜಾಸತ್ತೆಯ ನಡುವಿನ ಸಂಬಂಧಗಳ ಬಗ್ಗೆ ಒಂದು ಅಂಕಣವನ್ನು ಆರಂಭಿಸಿದ್ದಾರೆ. ಈ ಅಂಕಣದ ಕನ್ನಡ ಅನುವಾದವನ್ನ ನಾವು ಜಾಣ ಸುದ್ದಿಯಲ್ಲಿ ನಿಮಗೆ ಕೇಳಿಸಲಿದ್ದೇವೆ. ವಿಸ್ಮಯದಲ್ಲಿ ವಿಸ್ಮಯ, ವಿಜ್ಞಾನ ಮತ್ತು ಮ್ಯಾಜಿಕ್ ಮೇಳೈಸಿದಾಗ. ಇತ್ತೀಚೆಗೆ 2019ರಲ್ಲಿ ಪ್ರಕಟವಾದ ಗುಸ್ತಾಫ್ ಕ್ಯುನ್ ಬರೆದ ಎಕ್ಸ್ಪೀರಿಯನ್ಸಿಂಗ್ ದಿ ಇಂಪಾಸಿಬಲ್, ದಿ ಸೈನ್ಸ್ ಆಫ್ ಮ್ಯಾಜಿಕ್ ಪುಸ್ತಕವನ್ನು ಓದಿ ಖುಷಿಪಟ್ಟೆ. ಗುಸ್ತಾಫ್ ಕ್ಯುನ್ ಒಬ್ಬ ಅದ್ಭುತ ಮಾಂತ್ರಿಕ ಹಾಗೂ ಅದ್ಭುತ ವಿಜ್ಞಾನಿಯಾಗಿಲ್ಲದಿದ್ದರೆ ಬಹುಶಃ ನಾನು ಈ ಪುಸ್ತಕವನ್ನು ಓದುತ್ತಲೇ ಇರಲಿಲ್ಲ. ಲಂಡನ್ ವಿಶ್ವವಿದ್ಯಾನಿಲಯದ ಅಂಗಸಂಸ್ಥೆಯಾದ ಗೋಲ್ಡ್ ಸ್ಮಿತ್ ಕಾಲೇಜಿನಲ್ಲಿ ರೀಡರ್ ಆಗಿರುವ ಕ್ಯುನ್ ಈ ಪುಸ್ತಕವನ್ನಲ್ಲದೆ ಮ್ಯಾಜಿಕ್ಕಿನ ನರವಿಜ್ಞಾನ ಹಾಗೂ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಸುಮಾರು 60ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸಿದ್ದಾರೆ. ಮ್ಯಾಜಿಕ್ಕಿನ ಮೋಜನ್ನು ಅನುಭವಿಸುತ್ತಿರುವವರನ್ನು ಎಫ್ಎಂಆರ್ಐ ಯಂತ್ರದೊಳಗೆ ಕಳುಹಿಸಿದ ಮೊದಲಿಗರು ಇವರು. ಹೀಗೆ ಮ್ಯಾಜಿಕ್ ಅನ್ನು ಅನುಭವಿಸುವಾಗ ಇವರ ಮೆದುಳಿನಲ್ಲಿ ವೈರುಧ್ಯಗಳನ್ನು ಗಮನಿಸಿ ಹೆಚ್ಚಾಗಿ ಕಾರ್ಯನಿರ್ವಹಿಸುವ ಭಾಗಗಳಷ್ಟೇ ವಿಶೇಷವಾಗಿ ಬೆಳಗಿದ್ದವು. ಮ್ಯಾಜಿಕ್ ಎಂದರೆ ನಾವು ಸಾಧ್ಯ ಎಂದು ಭಾವಿಸಿದ್ದರ ಹಾಗೂ ನಾವು ಕಂಡ ವಿದ್ಯಮಾನಗಳ ನಡುವಣ ಸಂದಿಗ್ಧತೆ ಎಂದು ಕ್ಯುನ್ ತನ್ನ ಪುಸ್ತಕದಲ್ಲಿ ವಿವರಿಸಿದ್ದಾನೆ. ಕಣ್ಣುಗಳ ಚಲನೆಯನ್ನು ಅನುಸರಿಸುವ ತಂತ್ರಜ್ಞಾನವನ್ನು ಬಳಸಿಕೊಂಡು ಮ್ಯಾಜಿಕ್ನಿಂದ ಪರವಶರಾದ ವ್ಯಕ್ತಿಗಳನ್ನು ಅಧ್ಯಯನ ಮಾಡಿದ್ದಾರೆ. ಒಬ್ಬ ಗಾರುಡಿಗರಾಗಿ ಇವರ ಖ್ಯಾತಿಯೇನೂ ಕಡಿಮೆಯಲ್ಲ. ಈತ ಸೈನ್ಸ್ ಆಫ್ ಮ್ಯಾಜಿಕ್ ಅಸೋಸಿಯೇಷನ್ ಎನ್ನುವ ಸಂಘದ ಅಧ್ಯಕ್ಷ, ಪ್ರಾಯೋಗಿಕ ಮಾನಸಿಕ ವಿಜ್ಞಾನ ಸಂಘದ ಹಾಗೂ ಮ್ಯಾಜಿಕ್ ಸರ್ಕಲ್ ಎನ್ನುವ ಸಂಘಟನೆಗಳ ಸದಸ್ಯ. ಗುಸ್ತಾಫ್ 13ನೆಯ ವಯಸ್ಸಿನವನಾಗಿದ್ದಾಗಲೇ ಮ್ಯಾಜಿಕ್ಕಿನ ಮೋಹಕ್ಕೆ ಸಿಲುಕಿದನಂತೆ. ಆಗ ಅವನ ಗೆಳೆಯನೊಬ್ಬ ಇವನ ಕಿವಿಯ ಹಿಂಬದಿಯಿಂದ ಮೊಟ್ಟೆಯೊಂದು ಪ್ರತ್ಯಕ್ಷವಾಗುವಂತೆ ಮಾಡಿದ್ದನಂತೆ. ಅಂದಿನಿಂದ ಮ್ಯಾಜಿಕ್ಕಿನಿಂದ ಬೇರೆ ಕಡೆಗೆ ಈತ ಹೊರಳಿಲ್ಲ. ವಿಜ್ಞಾನ ಮೋಜೆನಿಸಬೇಕು ನಿಜ. ಖುನ್ ಮತ್ತು ಅವನ ವಿದ್ಯಾರ್ಥಿಗಳು ಸಾಕಷ್ಟು ಮೋಜು ಮಾಡುತ್ತಿದ್ದಾರೆ ಎನಿಸುತ್ತದೆ. ನಿಜ. ಉದ್ಯೋಗದ ಜೊತೆಗೆ ನಿಮ್ಮ ಹವ್ಯಾಸವನ್ನು ಕೂಡಿಸಿದಾಗ ಹೀಗಾಗಲೇಬೇಕು. ಅವರ ವಿದ್ಯಾರ್ಥಿಗಳು ಮಕ್ಕಳಿಗೆ, ಸಹಪಾಠಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಮ್ಯಾಜಿಕ್ ಪ್ರದರ್ಶಿಸುವಾಗಲೇ ತಮ್ಮ ವೈಜ್ಞಾನಿಕ ಪ್ರಬಂಧಗಳಿಗೆ ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ. ಅವರ ಇತ್ತೀಚಿನ ಒಂದು ಸಂಶೋಧನಾ ಪ್ರಬಂಧದಲ್ಲಿ ನಾನು ಓದಿದ್ದನ್ನು ಚುಟುಕಾಗಿ ಹೇಳುತ್ತೇನೆ ಕೇಳಿ. ಗೋಲ್ಡ್ ಸ್ಮಿತ್ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ಸಿನ 60 ಮಂದಿ ಈ ಪರೀಕ್ಷೆಯಲ್ಲಿ ಪಾಲ್ಗೊಂಡರು. ಪರೀಕ್ಷಕ ವಿವಿಯ ಕೆಫೆಟೇರಿಯಾದಲ್ಲಿ ಕುಳಿತಿದ್ದ. ಅವನ ಮುಂದಿದ್ದ ಮೇಜಿನ ಮೇಲೆ ಒಂದು ಕಟ್ಟು ಇಸ್ಪೀಟೊಲೆಗಳಿದ್ದವು. ಪ್ರಯೋಗದಲ್ಲಿ ಭಾಗವಹಿಸುವವರು ಈ ಕಟ್ಟಿನಿಂದ ಒಂದಷ್ಟು ಎಲೆ ಎತ್ತಿ ಪಕ್ಕದಲ್ಲಿದ್ದ ಎಲೆಯ ರಾಶಿಯ ಅಡಿಯಲ್ಲಿ ಇಡಬೇಕಿತ್ತು ಅಷ್ಟೇ. ಇಂತಹ ಪ್ರಯೋಗ ಮೋಜಿನದಲ್ಲ, ಗಂಭೀರ ಸಂಶೋಧನೆ ಎಂದರೆ ನಂಬಲಾದೀತೆ. ಆದರೆ ಇಂತಹ ಪರೀಕ್ಷೆಗಳ ಮೂಲಕ ಖುನ್ ಮತ್ತು ಅವನ ವಿದ್ಯಾರ್ಥಿಗಳು ಮ್ಯಾಜಿಕ್ಕಿನ ಮನೋವಿಜ್ಞಾನ ಹಾಗೂ ಮನೋವಿಜ್ಞಾನದ ಮ್ಯಾಜಿಕ್ಗಳ ಕುರಿತು ಹಲವು ಸಂಗತಿಗಳನ್ನು ಪತ್ತೆ ಮಾಡಿದ್ದಾರೆ. ಇಂತಹ ಸಂಶೋಧನೆಗಳು ಗಾರುಡಿಗರು ತಮ್ಮ ಮ್ಯಾಜಿಕ್ ತಂತ್ರಗಳನ್ನು ಇನ್ನಷ್ಟು ಸುಧಾರಿಸಲು ನೆರವಾಗುವುದಲ್ಲದೆ ಈ ತಂತ್ರಗಳು ಇನ್ನಷ್ಟು ನಂಬಲರ್ಹವಾಗುವಂತೆ ಮಾಡಿ ಹೆಚ್ಚೆಚ್ಚು ಜನರನ್ನು ತಲುಪುತ್ತವೆ. ಇನ್ನೊಂದು ಕಡೆ ಈ ಸಂಶೋಧನೆಗಳು ನಮ್ಮ ಗ್ರಹಿಕೆ ಹಾಗೂ ಸಂವೇದನೆಗಳ ದೋಷಗಳನ್ನು, ಅವುಗಳಿಗೆ ಇರುವ ಮಿತಿಗಳನ್ನು ತಿಳಿಯಲು ನೆರವಾಗುತ್ತವೆ.
ಇದು ನಮ್ಮ ಅಂದರೆ ಮನುಷ್ಯರ ಮನಸ್ಸಿನ ವಿಕಾಸ ಹೇಗೆ ಆಯಿತು ಎನ್ನುವುದನ್ನು ಅರಿಯಲು ಹಾದಿ ಮಾಡಿಕೊಡುತ್ತದೆ. ಈ ರೀತಿಯ ವಿಜ್ಞಾನ ಹಾಗೂ ಮನರಂಜನೆಯ ಉದ್ಯಮಗಳ ನಡುವಿನ ಈ ಕೊಡುಕೊಳ್ಳುವಿಕೆ ವಿಜ್ಞಾನದ ಪರಿಧಿಯನ್ನು ವಿಸ್ತರಿಸುವುದಷ್ಟೇ ಅಲ್ಲ, ಸರ್ವೇ ಜನ ಸಂತುಷ್ಟೋ ಭವಂತು ಎನ್ನುತ್ತಿದೆ ಎನ್ನೋಣವೇ. ಇಂತಹ ಅಧ್ಯಯನಗಳು ಕೇವಲ ಮನುಷ್ಯರಿಗಷ್ಟೇ ಸೀಮಿತವಾಗಬಾರದು. ಮ್ಯಾಜಿಕ್ ಅನ್ನು ಅರಿತುಕೊಳ್ಳುವಲ್ಲಿ ನರವಿಜ್ಞಾನ ಹಾಗೂ ಮನೋವಿಜ್ಞಾನಗಳ ಪಾತ್ರವೇನು ಎಂಬುದನ್ನು ಕ್ಯುನ್ ತಮ್ಮ ಪುಸ್ತಕದಲ್ಲಿ ಅದ್ಭುತವಾಗಿ ವಿವರಿಸಿದ್ದಾರೆ. ಮುಂದುವರೆದು ಮ್ಯಾಜಿಕ್ ಎನ್ನುವುದು ಕೇವಲ ಮನುಷ್ಯರಿಗಷ್ಟೇ ಸೀಮಿತ ಅಲ್ಲ ಎನ್ನುವುದನ್ನು ಸ್ಪಷ್ಟಪಡಿಸಿದ್ದಾರೆ. ಪ್ರಾಣಿಗಳ ಗ್ರಹಿಕೆ ಹಾಗೂ ಸಂವೇದನೆಗಳ ದೋಷಗಳನ್ನು, ಮಿತಿಗಳನ್ನು ಅರಿತುಕೊಳ್ಳಲು ಮ್ಯಾಜಿಕ್ ಅನ್ನು ಬಳಸುವ ಪ್ರಯತ್ನಗಳು ನಡೆಯುತ್ತಿವೆ ಎನ್ನುವುದನ್ನು ತಿಳಿದು ಇನ್ನೂ ಖುಷಿಯಾಗುತ್ತಿದೆ. ಜೋಸ್ ಅಹೋನೆನ್ ಚಿತ್ರಿಸಿರುವ ಮ್ಯಾಜಿಕ್ ಫಾರ್ ಡಾಗ್ಸ್ ಎನ್ನುವ ವಿಡಿಯೋ ಇದೆ. ಇಂಟರ್ನೆಟ್ಟಿನಲ್ಲಿ ಸಿಗುವ ಇದು ಮನರಂಜನೆಯ ದೃಷ್ಟಿಯಿಂದ ನೋಡಿದಾಗ ಮ್ಯಾಜಿಕ್ ಎನ್ನುವುದು ಕೇವಲ ನೀರೊಳಗೆ ಮುಳುಗಿದ ಮಂಜಿನ ತುದಿಯಷ್ಟೇ ಕಾಣುವಂತೆ ತೋರುತ್ತದೆ. ಆದರೆ ವಿಜ್ಞಾನದ ದೃಷ್ಟಿಯಿಂದ ನಾವು ಮ್ಯಾಜಿಕ್ ಅನ್ನು ನೋಡಿ ಖುಷಿ ಪಡುವಂತೆಯೇ ಪ್ರಾಣಿಗಳು ಕೂಡ ಖುಷಿ ಪಡುತ್ತವೆಯೋ ಎಂದು ತಿಳಿಯಲು ಸಂಶೋಧಕರು ಈಗ ಹಕ್ಕಿಗಳು, ನಾಯಿಗಳು ಮತ್ತು ಚಿಂಪಾಂಜಿಗಳಿಗೂ ಮ್ಯಾಜಿಕ್ ಮಾಡಿ ತೋರಿಸುತ್ತಿದ್ದಾರೆ. ಪ್ರಾಣಿಗಳ ಈ ಮೂಕ ಸಂವೇದನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟವೇ. ಆದರೆ ಪ್ರಾಣಿ ನಡವಳಿಕೆ ಅಧ್ಯಯನದಲ್ಲಿ ತರಬೇತಿ ಪಡೆದ ವಿಜ್ಞಾನಿಗಳಿಗೆ ಇದು ದೊಡ್ಡ ಸವಾಲೇನಲ್ಲ. ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಮನೋವಿಜ್ಞಾನಿಗಳ ತಂಡವೊಂದು ಪ್ರಾಣಿಗಳ ನಡವಳಿಕೆಯ ಅಧ್ಯಯನಗಳಲ್ಲಿ ಮ್ಯಾಜಿಕ್ ಎಷ್ಟು ಉಪಯೋಗಿ ಎನ್ನುವುದರತ್ತ ಎಲ್ಲರ ಗಮನ ಸೆಳೆದಿದೆ. ವಾಸ್ತವವಾಗಿ ಪ್ರಾಣಿಗಳ ಮನಸ್ಸನ್ನು ವೈಜ್ಞಾನಿಕವಾಗಿ ಅರಿತುಕೊಳ್ಳಲು ಮ್ಯಾಜಿಕ್ಕಿನಂತೆಯೇ ಕಣ್ಕಟ್ಟು ಮಾಡುವುದು, ಎಥಾಲಜಿ ಅಥವಾ ಪ್ರಾಣಿ ನಡವಳಿಕೆ ವಿಜ್ಞಾನ ಆರಂಭವಾದಾಗಿನಿಂದಲೂ ನಡೆದು ಬಂದ ಅಭ್ಯಾಸ. ಚಾರ್ಲ್ಸ್ ಡಾರ್ವಿನ್ ಅಪ್ರತಿಮ ಅವಲೋಕನ ಮಾಡುತ್ತಾನೆಂದು ಹೇಳಿದ ಫ್ರೆಂಚ್ ಪ್ರಕೃತಿ ವಿಜ್ಞಾನಿ ಜೀನ್ ಹೆನ್ರಿ ಫೇಬರ್ ಇದಕ್ಕೆ ಮೊತ್ತ ಮೊದಲ ಉದಾಹರಣೆ. ಫೇಬರ್ ಅಧ್ಯಯನ ಮಾಡಿದ ಹಲವಾರು ಕೀಟಗಳಲ್ಲಿ ಮೇಸನ್ ವಾಸ್ಪ್ ಎನ್ನುವ ಕಣಜವೂ ಒಂದು. ಇದು ತಾನು ಮಣ್ಣಿನಿಂದ ಕಟ್ಟಿದ ಗೂಡಿನೊಳಗೆ ಮರಿಗಳಿಗೆ ಆಹಾರವಾಗಲೆಂದು ತಾನೇ ಕುಟುಕಿ ನಿಶ್ಚೇತನಗೊಳಿಸಿದ ಜೇಡಗಳನ್ನು ತುಂಬಿ ಮೊಟ್ಟೆಯಿಟ್ಟು ಹಾರಿ ಹೋಗುತ್ತದೆ. ಫೇಬರ್ ಈ ಕಣಜಕ್ಕೆ ಒಂದು ಮೋಸ ಮಾಡಿದ. ಕಣಜ ಗೂಡಿನೊಳಗೆ ಜೇಡವನ್ನು ತಂದಿಟ್ಟಂತೆಲ್ಲ ಒಂದೊಂದೇ ಜೇಡವನ್ನು ಹೊರಗೆ ತೆಗೆದು ಹಾಕಿದ. ಅಚ್ಚರಿ ಎಂದರೆ ಆ ಕಣಜಕ್ಕೆ ಇದು ಗೊತ್ತಾಗಲೇ ಇಲ್ಲ. ಬದಲಿಗೆ ಅದು ಗೂಡಿಗೆ ಜೇಡಗಳನ್ನು ಹೊತ್ತು ತರುತ್ತಲೇ ಇತ್ತು. ಹೀಗೆ 2 ದಿನಗಳ ಪರಿಶ್ರಮದ ನಂತರ ಅದು ಖಾಲಿ ಗೂಡನ್ನು ಭದ್ರವಾಗಿ ಮುಚ್ಚಿಬಿಟ್ಟಿತು. ಕೀಟಗಳಿಗೆ ಕೆಲವು ನಡವಳಿಕೆಗಳು ಹುಟ್ಟುಗುಣ, ಇನ್ನು ಕೆಲವನ್ನು ಅವು ಕಲಿತು ಬೇಕೆಂದಾಗ ಬದಲಾಯಿಸಿಕೊಳ್ಳಬಲ್ಲವು. ಕೀಟಗಳ ಯಾವ ನಡತೆ ಎಂತಹದ್ದು ಎನ್ನುವುದನ್ನು ಇಂತಹ ಸರಳ ಅಧ್ಯಯನಗಳು ತಿಳಿಸಬಲ್ಲವು. ಹಕ್ಕಿಗಳಲ್ಲಿ ನಡವಳಿಕೆಗಳು ಅಚ್ಚೊತ್ತುವ ಇಂಪ್ರಿಂಟಿಂಗ್ ಎನ್ನುವ ವಿದ್ಯಮಾನವನ್ನು ಜರ್ಮನ್ ನಡವಳಿಕೆ ವಿಜ್ಞಾನಿ ಕಾನ್ರಾಡ್ ಲೋರೆನ್ಸ್ ಪತ್ತೆ ಮಾಡಿದ್ದು ಹೀಗೆ. ಆತ ಬಾತುಕೋಳಿ ಮರಿಗಳಿಗೆ ಅಮ್ಮನಂತೆ ನಟಿಸಿದ್ದ. ಅವು ಬೆಳೆಯುವ ಹಂತದಲ್ಲಿ ಒಂದು ನಿರ್ದಿಷ್ಟ ಕ್ಷಣದಲ್ಲಿ ಅಮ್ಮನ ಬದಲಿಗೆ ಲೊರೆನ್ಸನೇ ಎದುರಿಗೆ ಕಂಡದ್ದರಿಂದ ಅವನೇ ಅಮ್ಮನೆಂಬ ಭಾವ ಅವುಗಳಲ್ಲಿ ಅಚ್ಚಾಗಿ ಬಿಟ್ಟಿತ್ತು. ಆನಂತರ ಬೆಳೆದ ಮೇಲೆ ಅವನನ್ನು ತಮ್ಮದೇ ಬಳಗದವನೆಂದುಕೊಂಡು ಪ್ರೇಮಿಸಲು ಪ್ರಯತ್ನಿಸಿದ್ದವು. ಇಲ್ಲಿ ಬಾತುಮರಿಗಳು ಅವನನ್ನು ತಮ್ಮವನೆಂದು ಗುರುತಿಸಿದ್ದು ಕಲಿಕೆ, ಹುಟ್ಟುಗುಣವಲ್ಲ. ಡಚ್ ವಿಜ್ಞಾನಿ ನಿಕೋ ಟಿಂಬರ್ಗನ್ ಕೂಡ ಹಕ್ಕಿಗಳ ಜೊತೆಗೆ ಹೀಗೆ ಆಟವಾಡಿದ್ದ. ಈತ ಮೊಟ್ಟೆಗೆ ಕಾವು ಕೊಡುತ್ತಿದ್ದ ಬಾತುಕೋಳೆಗೆ 2 ಮೊಟ್ಟೆಗಳನ್ನು ಕೊಟ್ಟ. ಒಂದು ಅದರದ್ದೇ ಮೊಟ್ಟೆ, ಇನ್ನೊಂದು ಮರದಿಂದ ಮಾಡಿದ ಮೊಟ್ಟೆಯ ಆಕಾರ. ಅಚ್ಚರಿ ಎಂದರೆ ಅದು ದೊಡ್ಡದಾದ ಮರದ ಮೊಟ್ಟೆಯನ್ನೇ ಆಯ್ದುಕೊಂಡಿತ್ತು. ಪ್ರಾಣಿಗಳ ನಡವಳಿಕೆ ಕೆಲವೊಮ್ಮೆ ಯಾಂತ್ರಿಕವಾಗಿಯೂ ಪೆದ್ದು ಪೆದ್ದಾಗಿಯೂ ಇರುತ್ತದೆ ಎಂದು, ಕೆಲವೊಮ್ಮೆ ಬಲು ಚತುರವಾಗಿಯೂ ಕಾಣುತ್ತದವೆಂದು ನಮಗೆ ಈಗ ಅರ್ಥವಾಗಿದೆ. ಯಾವ ನಡವಳಿಕೆಗಳು ಯಾವಾಗ ತೋರುತ್ತವೆಂಬುದು ಪ್ರಾಣಿಗಳ ಅವಶ್ಯಕತೆಗಳನ್ನು ಅವಲಂಬಿಸಿದೆ. ಸುದೀರ್ಘವಾದ ಅವುಗಳ ವಿಕಾಸದ ಅವಧಿಯಲ್ಲಿ ಈ ಕಣಜಗಳಾಗಲಿ ಬಾತುಗಳಾಗಲಿ ಫೇಬರ್, ಕಾನ್ರಾಡ್ ಲೋರೆನ್ಸ್ ಅಥವಾ ನಿಕೋ ಟಿಂಬರ್ಗನ್ನರಂತಹ ಮೋಸಗಾರರನ್ನು ಕಂಡಿರಲಿಕ್ಕಿಲ್ಲ. ಹೀಗಾಗಿ ಬಹುಶಃ ಅವು ಇಂತಹ ಮೋಸಗಳಿಂದ ತಪ್ಪಿಸಿಕೊಳ್ಳುವ ಉಪಾಯಗಳನ್ನು ಕಲಿಯಲಿಲ್ಲ. ಅವಿರತವಾಗಿ ಬದಲಾಗುವ ಪರಿಸರದಲ್ಲಿ ಬಾಳುವಾಗ ಇವು ಕೂಡ ಪರಿಸರಕ್ಕೆ ತಕ್ಕಂತೆ ಹೊಂದಿಕೊಳ್ಳುವುದನ್ನು ಕಲಿಯುತ್ತವೆ. ಅಂತಹ ಸಂದರ್ಭಗಳಲ್ಲಿ
ಅವು ಬುದ್ಧಿವಂತವೆಂದು ತೋರಬಹುದು. ಉದಾಹರಣೆಗೆ, ಜೇನ್ನೊಣಗಳು ಸೂರ್ಯನ ಸ್ಥಾನವನ್ನು ಗಮನಿಸಿ ತಾವಿರುವ ನೆಲೆಯನ್ನು ಗುರುತಿಸಬಲ್ಲವು. ಮೋಡ ಕವಿದ ದಿನಗಳಲ್ಲಿ ಆಗುವಂತೆ ಸೂರ್ಯ ಕಾಣದಂತೆ ಮರೆಯಾದರೆ ಅವು ಬೆಳಕಿನ ಧ್ರುವೀಕರಣದ ದಿಕ್ಕನ್ನು ಬಳಸಿ ಸೂರ್ಯನೆಲ್ಲಿದ್ದಾನೆಂದು ತಿಳಿಯುತ್ತವೆ. ಇದು ಅಸಾಧ್ಯವಾದಲ್ಲಿ ಅವು ಸ್ಥಾನಸೂಚಿ ವಸ್ತುಗಳನ್ನು ದಿಕ್ಸೂಚಿಯನ್ನಾಗಿಸಿಕೊಂಡು ಆ ಕ್ಷಣದಲ್ಲಿ ಸೂರ್ಯನೆಲ್ಲಿರಬಹುದೆಂದು ಗಣಿಸುತ್ತವೆ. ಜೇನ್ನೊಣಗಳ ನೃತ್ಯ ಭಾಷೆಯನ್ನು ಪತ್ತೆ ಮಾಡಿದ ಮತ್ತೊಬ್ಬ ಜರ್ಮನ್ ಪ್ರಾಣಿ ವಿಜ್ಞಾನಿ ಕಾರ್ಲ್ ಫಾನ್ ಫ್ರಿಶ್, ಸೂರ್ಯನಿದ್ದರೂ ಅದರ ಸ್ಥಾನ ಯಾವ ದಿಕ್ಕನ್ನೂ ಸೂಚಿಸದಿದ್ದಾಗ ಜೇನ್ನೊಣಗಳು ಏನು ಮಾಡುತ್ತವೆ, ಅವುಗಳ ಪರಿಸ್ಥಿತಿ ಏನಾಗಬಹುದು ಎನ್ನುವುದು ಇವನ ಕುತೂಹಲವಾಗಿತ್ತು. ಉಷ್ಣವಲಯದಲ್ಲಿ ಸೂರ್ಯ ನಡುನತ್ತಿಯ ಮೇಲೆ ಇರುವಾಗ ಹೀಗಾಗುತ್ತದೆ. ಹೀಗಾಗಿ ಇವನು ತನ್ನ ವಿದ್ಯಾರ್ಥಿ ಮಾರ್ಟಿನ್ ಲಿಂಡಾಯರ್ನನ್ನು ಪ್ರಯೋಗ ಮಾಡಲೆಂದೇ ಶ್ರೀಲಂಕಾಗೆ ಕಳಿಸಿದ. ಲಿಂಡಾಯರ್ ಅಲ್ಲಿ ಪತ್ತೆ ಮಾಡಿದ್ದನ್ನು ಅವನ ಮಾತಿನಲ್ಲಿಯೇ ಕೇಳಿ. ಸೂರ್ಯ ನೆತ್ತಿಯ ಮೇಲೆ ಏರುತ್ತಿದ್ದಂತೆಯೇ ಅದುವರೆಗೂ ಹಾರಾಡುತ್ತಿದ್ದ ಜೇನ್ನೊಣಗಳು ಇದ್ದಕ್ಕಿದ್ದ ಹಾಗೆ ಗೂಡಿನಲ್ಲಿಯೇ ಉಳಿದವು. ಇದು ನನಗೆ ಅಚ್ಚರಿಯ ವಿಷಯ. ಹಾದಿ ತಪ್ಪುವಂತಹ ಕಸಿಬಿಸಿಯಿಂದ ತಪ್ಪಿಸಿಕೊಳ್ಳಲು ಅವುಗಳಿಗೆ ಇದು ಬಲು ಸರಳ ಉಪಾಯವಾಗಿತ್ತು. ಲೋರೆನ್ಸ್, ಫ್ರಿಶ್ ಮತ್ತು ಟಿಂಬರ್ಗನ್ ಮೂವರು 1973ರಲ್ಲಿ ತಮ್ಮ ಶೋಧಗಳಿಗಾಗಿ ನೊಬೆಲ್ ಬಹುಮಾನವನ್ನು ಗಳಿಸಿದರು ಎನ್ನುವುದನ್ನು ಇಲ್ಲಿ ಹೇಳಲೇಬೇಕು. ಪ್ರಿನ್ಸ್ಟನ್ ವಿಶ್ವವಿದ್ಯಾನಿಲಯದ ಜೇಮ್ಸ್ ಎಲ್ ಗೋಲ್ಡ್ಸ್ ಕೂಡ ಜೇನ್ನೊಣಗಳಿಗೆ ಮಂಕುಬೂದಿ ಎರಚಿದ್ದಾರೆ. ಸೂರ್ಯ ಕಾಣದಂತೆ ತಡೆಯೊಡ್ಡಿದ್ದಲ್ಲದೆ ಪರ್ಯಾಯ ಸೂರ್ಯನೊಂದು ಕಾಣುವಂತೆ ಮಾಡಿದ್ದಾರೆ. ಇವರು ಜೇನುಗೂಡಿನ ಸಮೀಪದಲ್ಲಿ ಬಲು ಪ್ರಖರವಾದ ದೀಪವೊಂದನ್ನು ಇಟ್ಟು ಜೇನ್ನೊಣಗಳು ಅದನ್ನು ಸೂರ್ಯನೆಂದು ತಿಳಿಯಬಹುದೇ ಎಂದು ಪರೀಕ್ಷಿಸಿದರು. ಜೇನ್ನೊಣಗಳಿಗಿರುವ 100 ಕಣ್ಣುಗಳ ಪೈಕಿ ಕೆಲವು ಜೇನ್ನೊಣಗಳಿಗೆ ಈ ಎಲ್ಲಾ ಕಣ್ಣುಗಳನ್ನು ಮುಚ್ಚಿ ಈ ಪರೀಕ್ಷೆಗೊಂದು ಹೊಸ ತಿರುವು ನೀಡಿದರು. ಸಾಮಾನ್ಯ ಜೇನ್ನೊಣಗಳು ಹೊಸ ದೀಪವನ್ನೇ ಸೂರ್ಯ ಎಂದು ಭಾವಿಸಿದವು. ಆದರೆ ಆಯ್ದ ಕಣ್ಣುಗಳನ್ನಷ್ಟೇ ಮುಚ್ಚಿದ್ದ ನೊಣಗಳು ಈ ಹೊಸ ಬೆಳಕನ್ನು ನೋಡಲೇ ಇಲ್ಲ. ಬದಲಿಗೆ ಅವು ಬೆಳಕಿನ ಧ್ರುವೀಕರಣ ಗುಣವನ್ನು ಬಳಸಿಕೊಂಡವು. ಹೀಗಾಗಿ 2 ವಿಭಿನ್ನ ಜೇನ್ನೊಣಗಳ ಗುಂಪು 2 ವಿಭಿನ್ನ ಸೂರ್ಯನನ್ನು ಕಂಡವು. ಅವೆರಡೂ ಗುಂಪುಗಳು ಸೂರ್ಯನ ಸ್ಥಾನದ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಹೇಳಿದವು. ಇದನ್ನೇ ಇನ್ನೊಂದು ರೀತಿ ಹೇಳುವುದಾದರೆ ಅವು ಸೂರ್ಯನ ಸ್ಥಾನವನ್ನು ಕುರಿತು ಉಳಿದವುಗಳಿಗೆ ಸುಳ್ಳು ಹೇಳಿದವು ಎನ್ನಬಹುದು. ಆಹಾರವನ್ನು ಹುಡುಕಿ ಗೂಡಿಗೆ ಮರಳುತ್ತಿರುವ ಇರುವೆ, ದುಂಬಿಗಳನ್ನು ಹಾದಿಯಿಂದ ಬೇರೆಡೆ ಎತ್ತಿಟ್ಟು ಮೋಸ ಮಾಡಿ ಅವು ತಮ್ಮ ಮನೆಯ ಹಾದಿಯನ್ನು ಹೇಗೆ ಪತ್ತೆ ಮಾಡುತ್ತವೆ ಎನ್ನುವುದನ್ನು ನಾವು ಕಳೆದ ಬಾರಿಯ ವಿಸ್ಮಯಕ್ಕಿಂತ ವಿಸ್ಮಯ ಸಂಚಿಕೆಯಲ್ಲಿ ತಿಳಿದಿದ್ದೆವು. ನಾವು ಕೂಡ ಅಧ್ಯಯನಕ್ಕಾಗಿ ಕಣಜಗಳಿಗೆ ಹೀಗೆಯೇ ಮೋಸ ಮಾಡಿದ್ದೇವೆ. ಕಣಜಗಳು ಕೂಡ ಇರುವೆ, ದುಂಬಿಗಳ ಹಾಗೆಯೇ ಕೇವಲ ತಮ್ಮ ಸಂಬಂಧಿಗಳನ್ನಷ್ಟೇ ಗೂಡಿನೊಳಗೆ ಸೇರಿಸುತ್ತವೆ. ಸಂಬಂಧಿಗಳಲ್ಲದವುಗಳನ್ನು ಅಟ್ಟಿ ಓಡಿಸುತ್ತವೆ. ನಾವು ಇನ್ನೂ ತಾವಾರೆಂದು ಅರಿಯುವಷ್ಟು ಬೆಳೆಯದ ಕಣಜಗಳನ್ನು ಮೈಸೂರಿನಿಂದ ತಂದು ಬೆಂಗಳೂರಿನ ಕಣಜಗಳ ಗೂಡಿನೊಳಗೆ ಬಿಟ್ಟೆವು. ಬೆಂಗಳೂರು ಮೈಸೂರಿನ ಕಣಜಗಳೆರಡೂ ಮೋಸ ಹೋದವು. ಮೈಸೂರು ಕಣಜಗಳಲ್ಲಿ ಕೆಲವು ಬೆಂಗಳೂರು ಕಣಜಗಳ ಕಾಲೋನಿಗಳನ್ನು ಆಳುವ ರಾಣಿಗಳೂ ಆದವು. ತಮ್ಮ ಸಂಬಂಧಿಗಳನ್ನು ಪತ್ತೆ ಮಾಡುವುದಕ್ಕೆ ಬಹಳ ಸರಳ ನಿಯಮವನ್ನು ಕಣಜಗಳು ಬಳಸುತ್ತವೆ. ನನ್ನ ಗೂಡಿನಲ್ಲಿ ಇದ್ದರೆ ಅದು ನನ್ನ ಸಂಬಂಧಿ ಎಂದುಕೊಳ್ಳುತ್ತದೆ. ಈ ಕಥೆ ಇನ್ನೂ ಇದೆ. ಹೀಗೆ ಪ್ರಾಣಿಗಳ ಕಣ್ಣಿಗೆ ಮಣ್ಣೆರಚುವುದು ಇಂದೂ ನಿನ್ನೆಯದಲ್ಲ, ಲಕ್ಷಾಂತರ ವರ್ಷಗಳಷ್ಟು ಪುರಾತನ. ಈ ರೀತಿಯ ಮೋಸದಾಟಗಳನ್ನು ಪ್ರಾಣಿಗಳು ಒಂದಿನ್ನೊಂದರ ಜೊತೆಗೆ ಆಡುತ್ತಲೇ ಬಂದಿವೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆಯನ್ನು ಕೆಲವು ಹಕ್ಕಿಗಳಲ್ಲಿ, ಅದರಲ್ಲೂ ಕಾಗೆಯ ಕುಟುಂಬಕ್ಕೆ ಸೇರಿದವುಗಳಲ್ಲಿ ಕಾಣಬಹುದು. ಅವು ನಾಳೆಗೆಂದು ಆಹಾರವನ್ನು ಬಚ್ಚಿಡುತ್ತವೆ. ಬೇರೆ ಬೇರೆ ಆಹಾರವನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಬಚ್ಚಿಡುವುದಷ್ಟೇ ಅಲ್ಲ, ಅವು ಬಚ್ಚಿಡುವುದನ್ನು ಯಾರಾದರೂ ನೋಡುತ್ತಿದ್ದರೆ ಅಥವಾ ಕಳ್ಳರಿದ್ದರೆ ಅವರಿಗೆ ಮೋಸ ಮಾಡಲು ಒಂದೆಡೆ ಬಚ್ಚಿಡುವಂತೆ ಆಟವಾಡಿ ಆನಂತರ ಬೇರೊಂದು ಸ್ಥಾನದಲ್ಲಿ ಆಹಾರವನ್ನು ಕೂಡಿಡುತ್ತವೆ. ಜೊತೆಗೆ ಆಗಾಗ್ಗೆ ಆಹಾರದ ಜಾಗ ಬದಲಿಸುತ್ತವೆ. ಹಕ್ಕಿಗಳಲ್ಲಿ ಕಾಣುವ ಈ ರೀತಿಯ ವಿಶಿಷ್ಟ ಕಲಿಕೆ ಹಾಗೂ ಗ್ರಹಿಕೆಯನ್ನು ಅರ್ಥ ಮಾಡಿಕೊಳ್ಳಲು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಮನೋವಿಜ್ಞಾನ ವಿಭಾಗದ ಪ್ರೊಫೆಸರ್ ನಿಕೋಲಾ ಕ್ಲೇಟನ್ ಕ್ಲೈವ್ ವಿಲ್ಕಿನ್ಸ್ ಎನ್ನುವ ಕಲಾವಿದ ಹಾಗೂ ಮಾಂತ್ರಿಕನ ಜೊತೆಗೆ ಕೈಜೋಡಿಸಿದ್ದಾರೆ. ಈ ಬಗೆಯ ಅಧ್ಯಯನಗಳಿಗೆ ಮಗುವಿನಂತಹ ಕುತೂಹಲದ ಜೊತೆಗೆ ಒಂದಿಷ್ಟು ತುಂಟತನವೂ ವಿಜ್ಞಾನಿಗಳಿಗೆ ಇರಬೇಕಷ್ಟೆ. ಅರಿವು ಮತ್ತು ಮೋಜು ಎರಡೂ ಇದರಿಂದ ದೊರಕುತ್ತವೆ. ಅಂದರೆ ಇಮ್ಮಡಿ ಲಾಭ ಸಿಕ್ಕಂತೆ ಅಲ್ಲವೇ?
ಇದು ಇಂದಿನ ಜಾಣ ಅರಿಮೆ. ಆಂಗ್ಲ ಮೂಲ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್, ಅನುವಾದ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ಡಾಕ್ಟರ್ ಜೆ.ಆರ್. ಮಂಜುನಾಥ. ಇದರ ಆಂಗ್ಲ ಮೂಲ ದಿ ವೈರ್ ಸೈನ್ಸ್ ಜಾಲಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.